ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತದಿಂದ 11 ಮಂದಿ ಬಲಿಯಾಗಿರುವಂಥ ಘಟನೆ ಏನಿದೆ ಅದು ಈಗ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಜುಗರವನ್ನು ತಂದಿತ್ತು. ಆ ಘಟನೆ ಬಳಿಕ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈ ಘಟನೆ ಬೆನ್ನಲ್ಲೇ ಹೊಸದಾಗಿ ಕಾನೂನನ್ನು ತರೋದಕ್ಕೆ ಸರ್ಕಾರ ಮುಂದಾಗ್ತಿದೆಯಂತೆ. ಕರ್ನಾಟಕ ಕ್ರೌಡ್ ಕಂಟ್ರೋಲ್ ಬಿಲ್, ಜನರ ನಿಯಂತ್ರಣ ಬಿಲ್ ಅಂತ ಇದನ್ನು ಕರೀತಾರಂತೆ. 2025 ಈ ಬಿಲ್ಲನ್ನು ತರಬೇಕು ಅಂಥೇಳಿ ಸರ್ಕಾರ ಮುಂದಾಗಿದೆಯಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ರೂಪಿಸೋದಕ್ಕೆ ಮುಂದಾಗಿದೆ. ಕಾನೂನು ಮೀರಿದರೆ 3 ವರ್ಷ ಜೈಲು ಶಿಕ್ಷೆ ಇರಬೇಕು ಹಾಗೂ 5,000 ರೂಪಾಯಿ ದಂಡ ವಿಧಿಸಬೇಕು. ಇಂಥ ಒಂದು ಕಠಿಣ ನಿಯಮವನ್ನು ಜಾರಿಗೆ ತರಬೇಕು, ಕಾಯ್ದೆಯಲ್ಲಿ ಸೇರ್ಪಡೆ ಮಾಡಬೇಕು. ಜಾತ್ರೆ, ರಥೋತ್ಸವ, ಪಲ್ಲಕ್ಕಿ ಉತ್ಸವ, ತೆಪ್ಪದ ತೇರು, ಉರುಸು ಹಾಗೂ ಧಾರ್ಮಿಕ ಉತ್ಸವಗಳಿಗೆ ಇದು ಅನ್ವಯ ಆಗೋದಿಲ್ಲ. ಆಯೋಜಕರು ಕಾರ್ಯಕ್ರಮಕ್ಕೂ ಮುನ್ನ ಅಥವಾ ಕಾರ್ಯಕ್ರಮ ನಡೆಯುವಾಗ ಜನರನ್ನು ನಿಯಂತ್ರಿಸಲಾಗದಿದ್ದರೆ ಜೈಲು ಶಿಕ್ಷೆ ವಿಧಿಸಲಾಗುವುದು. ಹೀಗಾಗಿ ಆಯಾ ಪೊಲೀಸ್ ಠಾಣೆಯ ವ್ಯಾಪ್ತಿಗಳಲ್ಲಿ ಅನುಮತಿಗೆ ಅರ್ಜಿಯನ್ನು ಹಾಕಬೇಕು. ರಾಜಕೀಯ ರೋಡ್ ಶೋ, ಜಾತ್ರೆ, ವಾಣಿಜ್ಯ ಕಾರ್ಯಕ್ರಮಗಳು, ಕಾನ್ಫರೆನ್ಸ್ಗಳಲ್ಲಿ ಜನರ ನಿಯಂತ್ರಣಕ್ಕೆ ಹೊಸ ಕಾನೂನು ಬರಲಿದೆ. ಇನ್ನು ಕಾರ್ಯಕ್ರಮ ನಡೆಸುವ ಮೊದಲು ಪೊಲೀಸ್ ಠಾಣೆಯ ಪೂರ್ವಾನುಮತಿ ಪಡೆಯದ ವ್ಯಕ್ತಿಗಳಿಗೂ ಶಿಕ್ಷೆ ವಿಧಿಸಲಾಗುತ್ತೆ. ಕಾರ್ಯಕ್ರಮಗಳಲ್ಲಿ ಗಲಾಟೆ, ಅಹಿತಕರ ಘಟನೆ, ದೇಹ ಹಾನಿ, ಸಾವು ನೋವಿಗೆ ಕಾರ್ಯಕ್ರಮ ಯೋಜಕರದ್ದೇ ಜವಾಬ್ದಾರಿ ಅಂತ ಉಲ್ಲೇಖ ಮಾಡಲಾಗಿದೆ. ಗಾಯಾಳುಗಳಿಗೆ, ಮೃತ ಕುಟುಂಬಗಳಿಗೆ ಪರಿಹಾರ ನೀಡದಿದ್ದರೆ ಆಸ್ತಿ ಹರಾಜು ಮೂಲಕ ಪರಿಹಾರ ವಸೂಲಿ ಮಾಡಲಾಗುವುದು. ಶಾಂತಿ ಭಂಗ ತರುವ ಮುನ್ಸೂಚನೆ ಇದ್ದರೆ, ಗಲಾಟೆ, ಅಹಿತಕರ ಘಟನೆ ನಡೆದರೆ ಕಾರ್ಯಕ್ರಮ ನಿಷೇಧಿಸುವ ಅಧಿಕಾರ ನೀಡಲಾಗಿದೆ. ಅನುಮತಿ ಇದ್ದರೂ ಅಹಿತಕರ ಘಟನೆ ನಡೆದರೆ ಕಾರ್ಯಕ್ರಮ ನಿಷೇಧಿಸುವ ಅಧಿಕಾರವನ್ನು ಕೂಡ ಸರ್ಕಾರದ ಬಳಿ ಇರುತ್ತೆ. ಈ ಕಾನೂನಲ್ಲಿ ಅದನ್ನು ಸರ್ಕಾರ ಜಾರಿಗೆ ತರಲಿದೆ ಅಂಥೇಳಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಲಾಗಿದೆ ಅನ್ನುವ ಮಾಹಿತಿ ಇದೆ. There are a lot of urban population in the cities. So in that ratio we have to give them more in the housing because almost in all urban areas 20%, 30%. That is why we have increased the population for reservation for minorities. But BJP will definitely raise an issue again. Because they say you have to go by the population, no? When there is no population, how can you go? There is a lot of urban population and minorities are there. A lot of poor people are there in the minorities. That is why we decided to that we do them. Basically, the ratio of mobile ಬರ್ತಿದೆ. ಮೇಡಮ್ ಒಂಚೂರು ಮೊಬೈಲ್ ಕೆಳಗಡೆ ಇಳಿಸಿ ಮೇಡಮ್. ಬೇರೆಲ್ಲ ಇಟ್ಕೊಂಡು urban population housing have been vacant. Others we could not do. So ultimately they requested from ನಿಮ್ಮ ಮೊಬೈಲ್ ಅನ್ನು ನೀವು ಅಷ್ಟು ಮುಂದೆ ಹೋಗಬೇಡಿ. You know, in every town, in some places there are 30%, 20%. Section of the society is there. So we decided that to add some more. In Bangalore also, I don't know whether you know, there are so many houses still they are vacant to give. That is a big problem. We have constructed and we are not given. They are not occupied. We just try in Mandya. On the left side, there are more than about 7, 8, 9 towers. No one has gone there. At least minorities are ready to go and occupy those buildings. ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಸುಧಾರಣೆ ಅವರು ಗಣಿಗಾರಿಕೆಯಲ್ಲಿ ನಡೆದ ಅಕ್ರಮಗಳ ತನಿಖೆಗಾಗಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಸೃಜಿಸಲಾಗಿರುವ ವಿಶೇಷ ತನಿಖಾ ತಂಡದ SIT ಕಾರ್ಯಾವಧಿಯನ್ನು ಸಿಬ್ಬಂದಿ ಮತ್ತು ಮೂಲಭೂತ ಸೌಲಭ್ಯಗಳೊಂದಿಗೆ ಮತ್ತೆ 1 ವರ್ಷ ವಿಸ್ತರಣೆ ಮಾಡೋದಕ್ಕೆ ವಿಷಯ ಬಂದಿತ್ತು. ವಿಷಯ ಕೆಲವು ವಿವರವಾಗಿರ್ತಕ್ಕಂಥ ತಾಂತ್ರಿಕ ಮಾಹಿತಿಗಳು ಬೇಕಾಗಿದ್ದವು. ಆ ಹಿನ್ನೆಲೆಯೊಳಗೆ ಇದನ್ನು ಮುಂದಿನ ಸಭೆಗೆ ಡೆಫರ್ ಮಾಡಿದ್ವಿ. ಅಲ್ಲ, ಡೆಫರ್ ಮಾಡಿದ್ದೇವೆ ಅನ್ನೋದಕ್ಕೆ ವಿವರ ಹೇಳ್ತಾ ಇಲ್ಲ. ಆದರೆ ಕೆಲವು ಪ್ರಕರಣಗಳಲ್ಲಿ ತನಿಖೆ ನಡೆದಿದೆ, ಬಾಕಿ ಇದೆ.
ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆ ಸುಧಾರಣೆ ಅವರು ಗಣಿಗಾರಿಕೆಯಲ್ಲಿ ನಡೆದ ಅಕ್ರಮಗಳ ತನಿಖೆಗಾಗಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಸೃಜಿಸಲಾಗಿರುವ ವಿಶೇಷ ತನಿಖಾ ತಂಡದ SIT ಕಾರ್ಯಾವಧಿಯನ್ನು ಸಿಬ್ಬಂದಿ ಮತ್ತು ಮೂಲಭೂತ ಸೌಲಭ್ಯಗಳೊಂದಿಗೆ ಒಟ್ಟಿನಲ್ಲಿ ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆ ನಡೀತು. ಈ ಸಚಿವ ಸಂಪುಟ ಸಭೆ ನಿಗದಿಯಾಗಿದ್ದು ನಂದಿಗಿರಿಧಾಮದಲ್ಲಿ. ಹೌದು, ನಂದಿಗಿರಿಧಾಮದಲ್ಲಿ ನಡಿಬೇಕಾಗಿತ್ತು. ಸರ್ಕಾರದ ಒಂದು ಪ್ಲಾನ್ ಪ್ರಕಾರ. ಮತ್ತು ದಿಢೀರ್ ಅಂತೇಳಿ ಅಲ್ಲಿನ ಜಿಲ್ಲಾಡಳಿತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಭೆ ಮಾಡೋದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ತು. ಪ್ರವಾಸಿಗರಿಗೂ 2 ದಿನ ನಿರ್ಬಂಧ ಮಾಡಿತ್ತು, ಎಲ್ಲ ಮಾಡಿತ್ತು. ಆದರೆ ಯಾಕೋ ಗೊತ್ತಿಲ್ಲ, ಇಲ್ಲೇ ಹಿಂಗೆ ಬಿದ್ದರೆ ಹಂಗೆ ಜಾರ್ಖಂಡ್ ಅಲ್ಲಿಗೆ ಹೋಗ್ಬಿಡ್ತೀವಿ. ಅಷ್ಟು ಸಮೀಪದಲ್ಲಿರುವಂಥ ನಂದಿಗಿರಿಧಾಮದಲ್ಲಿ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ರಸ್ತೆ ಹಾಕಿದ್ದಾರೆ, ವಸತಿ ಕೊಠಡಿಗಳನ್ನು ಸ್ವಚ್ಛಗೊಳಿಸಿದ್ದಾರೆ, ಸಭೆ ನಡೆಸೋದಕ್ಕೆ ಬೇಕಾಗಿರುವಂಥ ತಯಾರಿ ಮಾಡಿದ್ದಾರೆ. ಜಿಲ್ಲಾಡಳಿತ ತನ್ನ ಬಳಿ ಇದ್ದಂಥ ಹಣ ಖರ್ಚು ಮಾಡಿದೆ, ಕೋಟ್ಯಾಂತರ ರೂಪಾಯಿ ಹಣ. ಇದೆಲ್ಲ ಮಾಡಿದ ಮೇಲೂ ಕೂಡ ಕೊನೆಯ ಹಂತದಲ್ಲಿ ಬದಲಾವಣೆ ಮಾಡಿದ್ದು ಯಾಕೆ ಅನ್ನೋದನ್ನು ಇಲ್ಲಿವರೆಗೂ ಕೂಡ ಸರ್ಕಾರ ಸಮರ್ಥವಾಗಿ ಉತ್ತರ ಕೊಟ್ಟಿಲ್ಲ. ಬಟ್ ಅಲ್ಟಿಮೇಟ್ಲಿ ಈಗ ಆ ಸಭೆ ಇವತ್ತು ಬೆಂಗಳೂರಲ್ಲಿ ಆಯಿತು. ಬೆಂಗಳೂರಿನ ವಿಧಾನಸೌಧದ ಏನು ಸಂಪುಟ ಸಭಾಂಗಣದಲ್ಲಿ ಈ ಒಂದು ಸಂಪುಟ ಸಭೆ ನಡೆದಿದೆ. ಇಲ್ಲಿ ಪ್ರಮುಖ 3 ವಿಚಾರಗಳ ಬಗ್ಗೆ ನಾವು ಇಲ್ಲಿ ಮಾತನಾಡಬೇಕಾಗತ್ತೆ. ಮೊದಲನೇದಾಗಿ ಒಂದು ಮುಂಗಾರು ಅಧಿವೇಶನದ ಬಗ್ಗೆ ಚರ್ಚೆ ಆಗಿದೆ. ಮುಂಗಾರು ಅಧಿವೇಶನ ಕರೆಯೋಣ. ಆಗಸ್ಟ್ 11ನೇ ತಾರೀಕಿಂದ 2 ವಾರಗಳ ಕಾಲ 15 ದಿನ ಮುಂಗಾರು ಅಧಿವೇಶನ ಅಂತ. ಬಟ್ ಈ ಮುಂಗಾರು ಅಧಿವೇಶನ ಆಗಸ್ಟ್ 11ಕ್ಕೆ ಅಂತಂದರೆ ಇನ್ನೂ ಟೈಮ್ ಇದೆ, ಸ್ವಲ್ಪ ಮಟ್ಟಿಗೆ ಒಂದು 20 ದಿನ ಕಾಲಾವಕಾಶ ಇದೆ ಹೆಚ್ಚು ಕಡಿಮೆ. ಆ 20 ದಿನಗಳಲ್ಲಿ ಇವರೀಗ ಮುಂಗಾರು ಅಧಿವೇಶನಕ್ಕೆ ಹೋಗೋಕ್ಕೂ ಮುನ್ನ ಈ ಮುಂಗಾರು ಅಧಿವೇಶನ ಅಂದರೆ ಏನು ಅನ್ನೋದನ್ನು ಸರ್ಕಾರದವರು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಮುಂಗಾರು ಅಧಿವೇಶನ ಅಂತಂದರೆ ರಾಜ್ಯದಲ್ಲಿ ಕೃಷಿಗೆ ಹೇಳಿ ಮಾಡಿಸಿರುವಂಥ ಸಮಯ, ಬಿತ್ತನೆ ಬೀಜ ನಾಟುವಂಥ ಸಮಯ ಮತ್ತು ಕೆರೆ ಕಟ್ಟೆಗಳನ್ನು ತುಂಬಿಸಿಕೊಳ್ಳುವಂಥ ಸಮಯ ಮತ್ತು ಜಲಾಶಯಗಳನ್ನು ಭದ್ರವಾಗಿಟ್ಟುಕೊಂಡು ಜಲಾಶಯ ಭರ್ತಿ ಮಾಡಿ ಮುಂದಿನ 1 ವರ್ಷಕ್ಕಾಗುವಷ್ಟು ನೀರನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನ. ಇದೆಲ್ಲದರ ಜೊತೆಗೆ ಸವಾಲಿನ ಕೆಲಸ ಏನಂತಂದರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ. ಈ 2 ವಿಚಾರಗಳನ್ನು ಕೂಡ ಸರ್ಕಾರ ತಾನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಈ ಅಧಿವೇಶನಕ್ಕೆ ಸೂಕ್ತವಾಗಿ ಈ ವಿಷಯಗಳ ಬಗ್ಗೆ ಮೊದಲು ಕೇಂದ್ರೀಕರಿಸಬೇಕಾಗತ್ತೆ. ಬಟ್ ಇವತ್ತಿನ ಸಂಪುಟ ಸಭೆಯಲ್ಲಿ ಕೆಲವೊಂದು ಮಸೂದೆಗಳ ಬಗ್ಗೆ ಚರ್ಚೆ ಆಗಿದೆ ಮತ್ತು ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಅದೇನಪ್ಪ ಅಂತಂದರೆ, ಈಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆಯಲ್ಲ ಕಾತುಳಿತ ಪ್ರಕರಣ, ಅದು ಒಂದು ವಿಷಯ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಮುಖ್ಯವಾಗಿ. ಒಟ್ಟಿನಲ್ಲಿ ನಮ್ಮ ಮೇಲೆ ಒಂದು ಆರೋಪ ಬಂದಿದೆ, ಅದಕ್ಕೆ ನಾವು ಹೇಗಾದರೂ ಮಾಡಿ ಒಂದು ಆ ಆರೋಪದಿಂದ ಹೊರಗೆ ಬರೋಕ್ಕೆ ಏನೋ ಪ್ರಯತ್ನ ಮಾಡಬೇಕು. ಬಿಟ್ಟರೆ ಈ ರಾಜ್ಯದ ಜನರ ಅಭಿವೃದ್ಧಿಗಾಗಿ, ಈ ರಾಜ್ಯದ ಜನರ ಒಂದು ಬದುಕನ್ನು ಕಟ್ಟಿಕೊಡೋಕ್ಕಾಗಿ ನಾವೇನಾದರೂ ಮಾಡಬೇಕು ಅನ್ನುವಂಥ ಕಿಂಚಿತ್ತೂ ಕಾಳಜಿ ಇಲ್ಲ ಅಂತ ಕಾಣುತ್ತೆ ರಾಘವೇಂದ್ರ. ಯಾಕೆ ಅಂತಂದರೆ, ಮುಖ್ಯವಾಗಿ ಸರ್ಕಾರ ಈಗ ಯೋಚನೆ ಮಾಡಬೇಕಾಗಿದ್ದ ರೀತಿ ಬೇರೆ ಇತ್ತು, ಆದರೆ ಯೋಚನೆ ಮಾಡ್ತಾ ಇರೋದು ರೀತಿ ಬೇರೆ. ಅದಕ್ಕೇನೋ ಕಾನೂನು ತರ್ತೀವಿ, ಜನ ಸಂದಣಿ ಸೇರುವಂಥ ಜಾಗಗಳಲ್ಲಿ ಜನ ನಿಯಂತ್ರಣ ಬಿಲ್ ತರ್ತೀವಿ, ಅದು ಇದು ಮಾತಾಡ್ತಿದ್ದಾರೆ. ಇದನ್ನು ಮಾಡಿ ಇಲ್ಲ ಅಂತಲ್ಲ, ಇದೇನು ಇವಾಗ ಸಮಸ್ಯೆ ಆಗಿದೆ, ಮುಂದೆ ಇಂಥದ್ದು ಆಗಬಾರ್ದು, ಸಾವು ನೋವು ಆಗಬಾರ್ದು ಅಂದರೆ ನೀವು ಇದನ್ನು ಮಾಡಿ. ಬಟ್ ಇವತ್ತು ನೀವು ಇಂಪಾರ್ಟೆನ್ಸ್ ಕೊಡೋದಕ್ಕೆ ಕೊಡ್ತಾ ಇದ್ದೀರಾ, ಇಂಥ ವಿಷಯಗಳಿಗೆ ಡೈವರ್ಟ್ ಮಾಡಿ. ಇನ್ಫ್ಯಾಕ್ಟ್ ಮೀಡಿಯಾ ಆ್ಯಂಡ್ ಪಬ್ಲಿಕ್ ಎರಡನ್ನೂ ಡೈವರ್ಟ್ ಮಾಡ್ತಾ ಇದ್ದೀರಿ ನೀವು. ಹಾಗಾಗಿ ನೀವು ಬಿಟ್ಟರು ನಾವು ಬಿಡಲ್ಲ. ನೀವೀಗ ಏನು ಮಾಡಬೇಕು, ಮುಂದಿನ ಮುಂಗಾರು ಅಧಿವೇಶನದಲ್ಲಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ 20 ದಿನಗಳ ಕಾರ್ಯಕ್ರಮ ನಿಮ್ದು ಏನಿರಬೇಕು ಅನ್ನೋದನ್ನು ನಾವು ಒಂದು ಸಣ್ಣ ಮನವರಿಕೆ ಮಾಡುವಂಥ ಪ್ರಯತ್ನ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಮಾಡ್ತಾ ಇದ್ದೇವೆ. ಬಿತ್ತನೆ ಬೀಜದ ಬಗ್ಗೆ ಯೋಚನೆ ಮಾಡಿ, ಕೃಷಿ ಚಟುವಟಿಕೆಗಳಿಗೆ ಕೃಷಿ ಸಲಕರಣೆಗಳ ಬಗ್ಗೆ ಯೋಚನೆ ಮಾಡಿ, ರಾಸಾಯನಿಕ ರಸಗೊಬ್ಬರ ಶೇಖರಣೆಯ ಬಗ್ಗೆ ಯೋಚನೆ ಮಾಡಿ, ಅದರ ದುಂದು ವೆಚ್ಚದ ಬಗ್ಗೆ ಕೂಡ ಯೋಚನೆ ಮಾಡಿ, ಮತ್ತು ರೈತಾಪಿ ವರ್ಗಕ್ಕೆ ಯಾವ ಭಾಗದಲ್ಲಿ ಯಾವ ರೀತಿಯ ಕೃಷಿಯನ್ನು ಮಾಡಿದರೆ ಲಾಭದಾಯಕ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಯಿಂದ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಿ. ಅದರ ಜೊತೆಗೆ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಗಮನ ಕೊಡಿ. ಮನೆ ಕಳ್ಕೊಂಡವ್ರಿಗೆ, ನೆರೆ ಆಗುವಂಥ ಜಾಗದಲ್ಲಿರೋರಿಗೆ ಅವಕಾಶಗಳನ್ನು ಮಾಡಿಕೊಡಿ. ಫಸ್ಟ್ ಈ ವಿಚಾರಗಳ ಬಗ್ಗೆ ಬಹಳ ಗಂಭೀರವಾಗಿ ತಗೊಳ್ಳಿ. ಮನೆ ಕಳ್ಕೊಂಡವ್ರಿಗೆ ಮನೆ ಕೊಡಿ. ಇವತ್ತಿಗೂ ಇನ್ನೂ ಯಾವತ್ತೋ ಘೋಷಣೆ ಆಗಿರೋಂಥ ಮನೆಗಳು ಇವತ್ತಿಗೂ ಸಿಕ್ಕಿಲ್ಲ.
ಇದ್ರ ಮಧ್ಯೆ ಈಗ ಮನೆ ವಿಚಾರ ಬಂದಾಗ ನನಗೊಂದು ಇನ್ನೊಂದು ವಿಷಯ ಬರುತ್ತೆ. ಇವತ್ತಿನ ಸಂಪುಟದಲ್ಲಿ ಅದು ಚರ್ಚೆ ಆಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಸರ್ಕಾರ ತನ್ನ ಒಂದು ಬಜೆಟ್ ಮಂಡಿಸಿದಾಗ ಬಜೆಟ್ನಲ್ಲಿ ಗುತ್ತಿಗೆ ಮೀಸಲು ಏನಿತ್ತು, ಗುತ್ತಿಗೆಯನ್ನು ಮೀಸಲಿಡುವಂಥ ಪ್ರಕ್ರಿಯೆ ಏನಿತ್ತು, ಅದರಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಿಗೆ ಕೊಟ್ಟಿದೆ, ಅಂದರೆ ಗುತ್ತಿಗೆಯಲ್ಲೂ ಮೀಸಲಾತಿ ಕೊಟ್ಟಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿತ್ತು ರಾಘವೇಂದ್ರ. ಬಟ್ ಈಗ ಅದೇ ವಿಚಾರ ಮತ್ತೊಮ್ಮೆ ಚರ್ಚೆ ಆಗುವಂತೆ ಮಾಡ್ತಾ ಇದೆ. ಯಾಕೆ ಅಂತಂದರೆ ಸೇಮ್ ಇನ್ನೊಂದು ಕೆಲಸ ಮಾಡಿದೆ ಇವತ್ತಿನ ಸಂಪುಟದಲ್ಲಿ. ಯಾವ ವಿಚಾರ? ವಸತಿ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಿಧ ಯೋಜನೆಗಳಲ್ಲಿ, ಅದು ರಾಜೀವ್ ಗಾಂಧಿ ವಸತಿ ಆಗಿರ್ಬೋದು ಅಥವಾ ಕೇಂದ್ರದಿಂದ ಸಿಗ್ತಕ್ಕಂಥ ಆವಾಸ್ ಯೋಜನೆಯಲ್ಲಿ ಬರ್ತಕ್ಕಂಥ ವಸತಿಗಳಾಗಿರ್ಬೋದು, ಇನ್ನೊಂದು ರಾಜ್ಯ ಸರ್ಕಾರದಿಂದ ಸಿಗ್ತಕ್ಕಂಥ ವಿವಿಧ ಇದ್ದಾವೆ, ಒಂದು 4-5 ಯೋಜನೆಗಳಿದ್ದಾವೆ ವಸತಿ. ಆ ಎಲ್ಲದರಲ್ಲೂ ಕೂಡ 10% ಇದುವರೆಗೂ ಏನೋ ಅಲ್ಪಸಂಖ್ಯಾತರಿಗೆ ಮೀಸಲಿತ್ತಂತೆ, ಅದನ್ನು 15%ಗೆ ಹೆಚ್ಚಿಸುವಂಥ ಕ್ರಮಕ್ಕೆ ಮುಂದಾಗಿದ್ದಾರೆ. 5% ಹೆಚ್ಚಿಸಬೇಕು ಅಂತ ಮುಂದಾಗಿದ್ದಾರಂತೆ. ಬಟ್ ಮೀಸಲಾತಿ ಅಂತ ಇದನ್ನು ಯಾಕೆ ಬಳಸ್ತೀರಿ ಗೊತ್ತಿಲ್ಲ. ಈ ಮೀಸಲಾತಿ ಅನ್ನುವಂಥ ವಿಚಾರವನ್ನು ಬಳಸಬೇಕಾದ್ರೆ ಸಂವಿಧಾನಾತ್ಮಕವಾಗಿ ಮೀಸಲಾತಿಯನ್ನು ಕೊಡಬೇಕಾಗುತ್ತೆ. ಸಂವಿಧಾನದಲ್ಲಿ ಧರ್ಮಾಧಾರದ ಮೇಲೆ ಮೀಸಲಾತಿ ಕೊಡೋದಿಲ್ಲ. ಬಾಯ್ ಬಿಟ್ರೆ ಅಂಬೇಡ್ಕರು ಸಂವಿಧಾನ ಮತ ಅಂದ, ಧರ್ಮ ಅಂದ, ಕೋಮುವಾದ ಅಂತೇಳಿ ಟೀಕೆ ಮಾಡುವಂತ ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ? ಇಲ್ಲೂ ಧರ್ಮವನ್ನ ನೀವು ಹೇಳಿ ತರ್ತಾ ಇದ್ದೀರಿ. ಇಲ್ಲ, ಅಲ್ಲಿ ಏನಾಗುತ್ತೆ ವಿಜಯ್, ಈಗ ಬೇರೆ ಸಮುದಾಯಗಳಲ್ಲೂ ಕೂಡ ಬಡವರಿದ್ದಾರೆ. ನೀವು ಧರ್ಮದ ಜಾತಿ ಹೆಸರಲ್ಲಿ ಬಡವ್ರನ್ನ ಅಳತೆ ಮಾಡೋಕ್ಕಾಗಲ್ಲ. ಈಗ ಬಡವರು ಮುಸ್ಲಿಂ ಧರ್ಮದಲ್ಲೂ ಇದ್ದಾರೆ, ಕ್ರಿಶ್ಚಿಯನ್ ಧರ್ಮದಲ್ಲೂ ಇದ್ದಾರೆ, SCಗಳಲ್ಲೂ ಕೆಲವೊಂದಷ್ಟು ಜನ ಬಡವರು ಇದ್ದಾರೆ. STಗಳಲ್ಲಿ ಸಾಮೂಹಿಕವಾಗಿ ಬಡತನದ ರೇಖೆಗಿಂತ ಕೆಳಗಡೆ ಇರುವಂಥವ್ರಿಗೆ ನೀವು ಯಾವುದೇ ಒಂದು ಯೋಜನೆಗಳನ್ನ ರೂಪಿಸಿದ್ದೇ ಆದ್ರೆ ಅದು ನಿಮಗೆ ಸಮರ್ಪಕವಾದ ರೀತಿಯಲ್ಲಿ ಅನುಷ್ಠಾನ ಬರಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂದ್ರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಉಲ್ಲೇಖವನ್ನ ಮಾಡಿದೆ, ಯಾವುದೇ ಮೀಸಲಾತಿಗಳನ್ನ, ಯಾವುದೇ ಅನುದಾನಗಳನ್ನ ನೀವು ನೀಡಬೇಕಾದ್ರೆ ಯಾವುದೇ ಧರ್ಮ ಆಧಾರಿತವಾಗಿ ಅದು ಇರಬಾರ್ದು ಅನ್ನುವಂತಹ ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ ಪಟ್ಟಿದೆ. ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಹೈಕಮಾಂಡ್ನ ಮಾತು ಕೇಳಿಕೊಂಡು ನೀವು ಗುತ್ತಿಗೆದಾರರಿಗೆ 4% ಕೊಡಬೇಕು ಅನ್ನುವಂಥದ್ದೇ ಎಷ್ಟರ ಮಟ್ಟಿಗೆ ನ್ಯಾಯ ಇದೆ? ಎಷ್ಟರ ಮಟ್ಟಿಗೆ? ಎಲಿಜಿಬಲ್ ಇರೋ ಕಂಪನಿ ಯಾವುದೇ ಒಂದು ಟೆಂಡರ್ಗೆ, ಯಾವುದೇ ಒಂದು ವರ್ಕ್ಗೆ ಹಾಕಿದಾಗ ಅವ್ರಿಗೆ ನೀವು ಅವ್ರ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ಅದನ್ನ ನೋಡಿ ನೀವು ಅವ್ರಿಗೆ ಕೆಲಸವನ್ನ ಕೊಡಬೇಕು. ಯಾಕೆ ಅಂದ್ರೆ ಕಾಮಗಾರಿ ಮಾಡ್ತಾ ಇರೋದು ಕಾಂಗ್ರೆಸ್ ಆಫೀಸ್ದಲ್ಲ, AICC ಕಚೇರಿ ಕಟ್ತಾ ಇರೋದು, ಕೆಲಸ ಮಾಡ್ತಾ ಇರೋದು ನಮ್ಮ ರಾಜ್ಯದ ಜನಗಳದ್ದು. ಅಲ್ಲೆಲ್ಲೋ ಕಾಲುವೆ ದುರಸ್ತಿ ಆಗಬೇಕು, ಜನಗಳು ರೈತರ ಭೂಮಿಗಳಿಗೆ ನೀರು ಹೋಗ್ಲಿಕ್ಕೆ ಕಾಲುವೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕಾಲುವೆನ ದುರಸ್ತಿ ಮಾಡೋದಕ್ಕೆ ಯಾರು ಕೊಡ್ತೀರಿ? ಸಮರ್ಪಕವಾದ ರೀತಿಯಲ್ಲಿ ಯಾರು ಕೆಲಸ ಮಾಡ್ತಾರೆ, ಯಾರು ಯೋಗ್ಯ ಇದ್ದಾನೆ, ಯಾರು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾನೆ ಅಂತವನ್ನ ಪ್ರಿಯಾರಿಟಿ ಮೇಲೆ ನೀವು ಆಯ್ಕೆ ಮಾಡಬೇಕು. ಅಂತಹ ಕೆಲಸಗಳಿಗೂ ಕೂಡ ನೀವು ಎಲ್ಲೋ ಒಂದ್ ಕಡೆ ಜಾತಿಯವ್ರಿಗೆ, ಒಂದು ಧರ್ಮದವ್ರಿಗೆ, ವಿಶೇಷವಾಗಿ ಒಂದು ಧರ್ಮದವ್ರಿಗೆ ಮಾತ್ರ 4% ಅವ್ರಿಗೆ ಕೊಡಬೇಕು. ಯಾವ ನ್ಯಾಯ ರೀ ಇದು? ಯಾವ ಕಾನೂನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಯಾವ ಕಾನೂನು ಮಾಡಕ್ ಹೊರಟಿದ್ದೀರಿ? ಅಂಬೇಡ್ಕರ್ ಅವ್ರನ್ನ ಪ್ರತಿಪಾದನೆ ಮಾಡ್ತೀರಿ, ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ಸಂಸತ್ನಲ್ಲೂ ಕೂಡ ಪ್ರತಿಧ್ವನಿಸ್ತೀರಿ, ರಾಜ್ಯ ಸರ್ಕಾರದ ಅಧಿವೇಶನಗಳಲ್ಲೂ ಮಾತಾಡ್ತೀರಿ. ಏನ್ ಬರ್ದಿದ್ದಾರೆ ಸಂವಿಧಾನದಲ್ಲಿ? ಯಾವ ಆಧಾರದ ಮೇಲೆ ನೀವು ಧರ್ಮವನ್ನ, ಜಾತಿಯನ್ನ ವಿಂಗಡಿಸಿ ಕೆಲಸ ಕಾಮಗಾರಿಗಳನ್ನ ನೀಡ್ತೀನಿ ಅಂತೀರಿ? ಹಂಗಾದ್ರೆ ನಿಮ್ ಪ್ರಕಾರ ಬಡವರು ಕೇವಲ ಒಂದೇ ಧರ್ಮಕ್ಕೆ ಸೀಮಿತವಾಗಿದ್ದಾರಾ? ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಉಪಮುಖ್ಯಮಂತ್ರಿಗಳೇ, ತುಷ್ಟೀಕರಣಕ್ಕೆ ಹೊರಟಿದ್ದೀರಾ? ತುಷ್ಟೀಕರಣ ಮಾಡಬೇಕಾಗಿದೆಯಾ? ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಮಾಡಕ್ ಹೊರಟಿದ್ದೀರಾ? ನಿಮ್ಮನ್ನ ಇಡೀ ರಾಜ್ಯದ ಜನತೆ ಆಯ್ಕೆ ಮಾಡಬೇಕಾದ್ರೆ ಪಕ್ಷ ನೋಡಿ ಆಯ್ಕೆ ಮಾಡಿಲ್ಲ, ವ್ಯಕ್ತಿಯನ್ನ ನೋಡಿ ಆಯ್ಕೆ ಮಾಡಿದ್ದಾರೆ. ಪಕ್ಷ ನಿಮಗ್ ಬೇಕಾಗಿರೋ ಸೂರು ಅಷ್ಟೇ, ಜನಗಳಿಗಲ್ಲ. ವೋಟ್ ಹಾಕೋ ಜನಗಳಿಗೆ ನಿಮ್ ಕಾಂಗ್ರೆಸ್ ಈಸ್ ನಥಿಂಗ್, ಏನೂ ಅಲ್ಲ. ಕಾಂಗ್ರೆಸ್ ವ್ಯಕ್ತಿಯನ್ನ ನೋಡಿ ಆಯ್ಕೆ ಮಾಡಿದ್ರು. ಬಲಾಬಲದಲ್ಲಿ ನೀವು ಮೇಲ್ಪಂಕ್ತಿಗೆ ಬಂದಾಗ ನಿಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಸಿಕ್ತು. ಒನ್ಸ್ ಅಗೇನ್ ಕೊಟ್ಟಿದ್ದು ನಿಮ್ಗೆ ಅದೇ ಸಾರ್ವಜನಿಕ. ಧರ್ಮಾಧಾರಿತವಾಗಿ ನಿಮ್ಗೆ ವೋಟ್ ಮಾಡಲಿಲ್ಲ ರೀ. ಧರ್ಮದ ಆಧಾರವಾಗಿ ಇಟ್ಕೊಂಡು ನೀವು ಬೂತ್ಗಳನ್ನ ನಡೆಸಿಲ್ಲ. ಎಲೆಕ್ಷನ್ ಕಮಿಷನ್ ಈ ಧರ್ಮದವ್ರು ವೋಟ್ ಹಾಕ್ಲಿಕ್ಕೆ ಈ ಬೂತು, ಈ ಧರ್ಮದವ್ರು ವೋಟ್ ಹಾಕ್ಲಿಕ್ಕೆ ಈ ಬೂತು ಅಂತ ಏನ್ ಮಾಡಿಲ್ಲ. ಸಾಮಾನ್ಯವಾಗಿ ಪ್ರಜೆ ತನ್ನ ಹಕ್ಕನ್ನು ಚಲಾಯಿಸಿದಾನೆ. ಯಾವ ಆಧಾರದ ಮೇಲೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳ ಸೇರಿದಂತೆ ರಾಜಕಾರಣಿಗಳಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಏನಂತ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ? ಯಾವ ರಾಗ ದ್ವೇಷ ಭಾವವಿಲ್ಲದೆ ಎಲ್ಲ ಜಾತಿ ಜನಾಂಗವನ್ನ ಒಟ್ಟಾಗಿ ತೆಗೆದುಕೊಂಡು ಸಾರ್ವಜನಿಕರ ಪರವಾಗಿ ಸರ್ಕಾರದ ಹಲವು ವಿಚಾರಗಳನ್ನ ನಾನು ಈ ಹೊರಗಡೆ ತಿಳಿಸ್ದೇನೆ ನಾನು ಆಡಳಿತವನ್ನ ನಡೆಸ್ತೀನಿ ಅಂತ ಏನ್ ಮಾಡಕ್ ಹೊರಟಿದ್ದೀರಿ? ಯಾವ್ದಿದು?
ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳೇ ತಾವು ದೇವರಾಜ ಅರಸು ಅವರ ಪಂಕ್ತಿನಲ್ಲಿ ಬರ್ತೀರಿ ಅನ್ನುವಂತಹ ಒಂದು ಆಸುಪಾಸಿನ ಮಾತುಗಳಿಗೆ ಹತ್ತಿರದಲ್ಲಿದ್ದೀರಿ ಅನ್ನುವ ಭಾವನೆ ಕೂಡ ನಂದು. ನೀವು ಈ ಥರದ ನಿರ್ಧಾರಗಳನ್ನು ಯಾವ ರೀತಿ ಯಾವ ಲೆಕ್ಕಾಚಾರದಲ್ಲಿ ಮಾಡ್ತೀರಿ? ಸಚಿವ ಸಂಪುಟದಲ್ಲಿ ಕುತ್ಕೊಂಡು ಜಾತಿ ಲೆಕ್ಕಾಚಾರದಲ್ಲಿ ಮಂತ್ರಿಗಳು ಮಾತಾಡೋದಲ್ಲ, ಸಾರ್ವಜನಿಕರನ್ನ ಪ್ರಜೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಮಾತಾಡಿ, ಪ್ರಜೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ನಿರ್ಧಾರಗಳನ್ನ ಕೈಗೊಳ್ರಿ. ಯೋಜನೆಗಳು ಜನರಿಗೆ ತಲುಪಬೇಕಾಗಿರೋದು ಜಾತಿ ಧರ್ಮಕ್ಕಲ್ಲ. ಅದು ಯಾವುದೇ ವ್ಯಕ್ತಿ ಆಗಿರಲಿ, ಒಬ್ಬ ಬಡವ ಬ್ರಾಹ್ಮಣನೇ ಆಗಿರಲಿ, ಲಿಂಗಾಯತನೇ ಆಗಿರಲಿ, ಒಕ್ಕಲಿಗನೇ ಆಗಿರಲಿ, ಮುಸ್ಲಿಮನೇ ಆಗಿರಲಿ, ಕ್ರಿಶ್ಚಿಯನ್ನೇ ಆಗಿರಲಿ, ಇನ್ನೊಂದು ಯಾವುದೋ ಜಾತಿಗೆ ಸೇರಿರಲಿ, SC ಆಗಿರ್ಬೋದು, ST ಆಗಿರ್ಬೋದು, ಬಡವನೇ. ಬಡತನ ರೇಖೆಗಿಂತ ಕೆಳಗಿರುವವರನ್ನ ಗುರುತಿಸಿ ಅಂಥವರ ಪರವಾಗಿ ಸರ್ಕಾರ ಧ್ವನಿ ಎತ್ತಲಿ. ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಪರವಾಗಿ ಧ್ವನಿ ಎತ್ತದವರು ಸಿದ್ದರಾಮಯ್ಯನವರೇ. ಧರ್ಮ ಆಧಾರಿತವಾಗಿ ಜಾತಿ ಆಧಾರಿತವಾಗಿ ಓಲೈಕೆ ಮಾಡೋದಕ್ಕೆ ಹೋಗಿಲ್ಲ. ವ್ಯಾಖ್ಯಾನ ಬೇರೆ ತರ ಬರುತ್ತೆ. ನಿರ್ಧಾರಗಳನ್ನ ಕೈಗೊಳ್ಬೇಕಾದ್ರೆ 4% ಯಾರು ಹೇಳಿದ್ ನಿಮಗೆ? 4% ಯಾವ ಗುತ್ತಿಗೆದಾರರಿ? ಅವ್ನಿಗೇನು ಕೆಲಸ ಮಾಡೋದಕ್ಕೆ ಬರಲಿಲ್ಲ ಅಂದ್ರೂ ಅವ್ನಿಗೆ 4% ಗುತ್ತಿಗೆನ ಅದರಲ್ಲಿ ಲೀಸ್ಟಲ್ಲಿ ಯಾರು ಹಾಕ್ತಾರೆ? ಕನಿಷ್ಠ ಪಕ್ಷ ಒಬ್ಬ ಯಾವನಾದ್ರೂ ಹಾಕಿದ್ರೆ ಅವ್ರಿಗೆ ಕೊಟ್ಬಿಡ್ಬೇಕಾ? ಹಾಗಾದ್ರೆ ಅವ್ನ ಕೆಲಸ ಮಾಡ್ತಾನೋ, ಅವ್ನ ಕ್ವಾಲಿಟಿ ಗುಣಮಟ್ಟ ಹೆಂಗಿದೆಯೋ, ಅವ್ನು ಏನ್ ಮಾಡ್ತಾನೋ? ಅನಧಿಕೃತವಾಗಿ ನಿಮ್ದೊಂದು ಫ್ರೇಮ್ ಮಾಡ್ಕೊಂಡಿದ್ದೀರಿ ಆಲ್ರೆಡಿ ಟೆಂಡರ್ಗಳಿಗೆಲ್ಲ. ಇಡೀ ಜಗತ್ತು ನೋಡ್ತಾ ಇದೆ, ಜಗತ್ತಿಗೆ ಗೊತ್ತಿದೆ. ಇದನ್ನ ಬೇರೆ ತಂದು ಅದರಲ್ಲಿ ನಿಲ್ಲಿಸಿ ಜನಗಳಿಗೆ ಕಷ್ಟಕ್ಕೆ ದುಡ್ಬೇಡಿ. ಇವತ್ತು ನೀವು ಹಾಕೋ ರೋಡ್ಗೆ 100 ರೂಪಾಯಿ ಶಾಂಕ್ಷನ್ ಆದ್ರೆ ಬಂದ್ ಕೆಲಸ ಆಗೋದು 50 ರೂಪಾಯಿ ರೀ. 50% ಹೌದು. ಈ ತರದ ಪರಿಸ್ಥಿತಿನಲ್ಲಿ ಕೆಲಸ ಮಾಡ್ಬೇಕಾದ್ರೆ 4% ಅಂತೆ. ರಾಹುಲ್ ಗಾಂಧಿ ಬರ್ತ್ಡೇ ಗಿಫ್ಟ್ ಅದು? ರಾಹುಲ್ ಗಾಂಧಿ ಅವರಿಗೆ ಬರ್ತ್ಡೇ ಗಿಫ್ಟ್ ಕೂಡ ಕೊಟ್ಟಿದ್ದೀರಾ? 15% ಅಂತೆ ರೀ. 15% ಅಂದ್ರೆ ಎಷ್ಟಾಗುತ್ತೆ ರೀ? 15% ಪ್ಲಸ್ ಪರ್ಸೆಂಟೇಜ್ ಸೋರ್ಸ್ ಎಷ್ಟಿದೆ? ಯಾವ ಸೋರ್ಸ್ ಮೇಲೆ 15% ನೀವು ಇವ್ರಿಗೆ ಕೊಟ್ಬಿಟ್ರೆ ಬೇರೆಯವರೆಲ್ಲ ನಿಯತ್ತಾಗಿ ಕೆಲಸ ಮಾಡ್ತಾ ಇರುವಂಥವನು ಅದು ಯಾವುದೋ ಧರ್ಮದಲ್ಲಿ ಜಾತಿನಲ್ಲಿ ಹುಟ್ಟಿದೀನಿ ಅನ್ನೋ ಕರ್ಮಕ್ಕೆ ಅವನಿಗೆ ಸಿಗೋದೇ ಇಲ್ವಾ? ಹಾಗಾದ್ರೆ ಒಬ್ಬ ಬಡವ ತಾನು ಮುಸ್ಲಿಂ ಅಲ್ಲ, ತಾನು ಕ್ರಿಶ್ಚಿಯನ್ ಅಲ್ಲ, ತಾನು ಇನ್ನೊಂದಲ್ಲ ಅನ್ನೋ ಕಾರಣಕ್ಕೆ ಅವನಿಗೇನು ಸವಲತ್ತುಗಳೇ ಸಿಗಲ್ವಾ? ಯಾವ ಆಧಾರದ ಮೇಲೆ ವಿಂಗಡಣೆ ಮಾಡ್ತೀರಿ? ಅದೆಂತ ನಿಮ್ಮ ರಾಜಕೀಯ ಕಾರ್ಯದರ್ಶಿಗಳನ್ನ ಇಟ್ಕೊಂಡಿದ್ದೀರಿ? ಅದೆಂತ IAS ಆಫೀಸರ್? ಅದು ಯಾರ್ರಿ ಪುಣ್ಯಾತ್ಮ ನಿಮ್ಗೆ ಇಂಥ ಒಳ್ಳೆ ಐಡಿಯಾಗಳನ್ನ ಕೊಟ್ಟು ಈ ತರದ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ತಗೋತೀರಿ ಅಂದ್ರೆ ಅದು ಯಾವ IAS ಆಫೀಸರ್? ದಯವಿಟ್ಟು ಹೇಳಿ, ಹೆಸರು ಪುಣ್ಯ ಕಟ್ಕೊಳ್ಳಿ. ಈ ತರದ ಒಂದು ನಿರ್ಧಾರಗಳನ್ನ ತಗೋಬೇಕಾದ್ರೆ ಕಾರ್ಯಾಂಗದ ವ್ಯಾಪ್ತಿನಲ್ಲಿ ಬರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ? ನೋಡಿದೀವಲ್ಲ, ಮೊನ್ನೆ ಕಾಲ್ ತುಳಿತ ಪ್ರಕರಣ ಮುಚ್ಚಾಕ್ಲಿಕ್ಕೆ ಜಾತಿ ಗಣತಿ ಎತ್ಕೊಂಬಂದ್ರಿ. ನೋಡಿದ್ವಲ್ಲ, DCP ವಿಧಾನಸೌಧ DCP ಅವರು ಪತ್ರ ಬರೀತಾರೆ. ಆ ಪತ್ರ ಬರೆದಿದ್ದಕ್ಕೆ ನಿಮ್ಮ ಕಾರ್ಯದರ್ಶಿ ಉತ್ತರ ಬರೆಯಕ್ಕಿಲ್ಲ. 11 ಜನ ಸತ್ರು ಅಲ್ಲಿ. ಇಂಥ ಕಾರ್ಯಾಂಗದ ವ್ಯವಸ್ಥೆನಲ್ಲಿ ಕಿತಾಕ್ರಿ ಅಧಿಕಾರಿಗಳನ್ನ. ಯಾರು ಕೆಲಸ ಮಾಡಲ್ಲೋ, ಯಾರು ಈ ತರದ ಐಡಿಯಾಗಳನ್ನ ಕೊಡ್ತಾ ಇದ್ದಾರೋ ಕಿತ್ತು ಬಿಸಾಕಿ ಬೇರೆಯವ್ರನ್ನ ತಗೊಂಡು ಒಂದಷ್ಟು ತಿಳ್ಕೊಳ್ಳಿ. ಸಿದ್ದರಾಮಯ್ಯನವರೇ, ಮತ್ತೆ ಹೇಳ್ತಾ ಇದೀವಿ, ಮೊನ್ನೆ ಕಾಲ್ ತುಳಿತ ಪ್ರಕರಣ ನಿಮ್ಗೆ ಕಣ್ಣು ತೆರೆಸಬೇಕಾಗಿತ್ತು. ಯಾರೋ ಹೇಳ್ತಾರೆ, ಯಾರೋ ಮಾಡ್ತಾರೆ. ನಿಮ್ ಗೋವಿಂದರಾಜ್ ಫೋನ್ ಮಾಡಿದ ತಕ್ಷಣ ಕೆಲಸ ಮಾಡೋದಕ್ಕೆ ಹೋಗಿದ್ರೆ ಆಗಿದ್ದು ಎಡವಟ್ಟು ನೋಡಿದ್ರಲ್ಲ. ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನಿಮ್ಮ ಅಧಿವೇಶನದಲ್ಲಿ ಸಾರ್ವಜನಿಕರ ಹಣ ಅದೆಷ್ಟು ಪೋಲ್ ಮಾಡ್ತಿರೋ? ಯಾಕಂದ್ರೆ ನೀವು ಕೊಡೋ ಹೇಳಿಕೆಗಳು, ಪ್ರತಿಪಕ್ಷಗಳ ಆಗ್ರಹನೋ ಅದು ನಿಮಗೆ ಬಿಟ್ಟಿದ್ದು. ಅದು ಎಷ್ಟು ಮಟ್ಟಿಗೆ ಆಗಸ್ಟ್ನ ಈ ಒಂದು 11ಕ್ಕೆ ಏನು ಮುಂಗಾರು ಮಳೆ ಅಧಿವೇಶನ ಮಾಡ್ತಿದ್ರಿ? ಮುಖ್ಯವಾಗಿ ಇನ್ನೊಂದು ಅಧಿವೇಶನದ ಸಂದರ್ಭಗಳಲ್ಲಿ ಪ್ರತಿಪಕ್ಷಗಳ ವಿಚಾರ ಕೂಡ ಬಹಳ ಮುಖ್ಯ ಆಗುತ್ತೆ. ಸರ್ಕಾರ ಸರಿದಾರಿಗೆ ಹೋಗ್ತಾ ಇಲ್ಲ ಅಂತಂದ್ರೆ ಸರಿದಾರಿಯ ಪ್ರಶ್ನೆಗಳನ್ನ ಮಾಡುವಂತ ಅಧಿಕಾರ ಪ್ರತಿಪಕ್ಷಕ್ಕೆ ಆ ಒಂದು ಪೀಠದಲ್ಲಿ ಸಿಕ್ಕಿದೆ, ಆ ಒಂದು ಜಾಗದಲ್ಲಿ ಅವರಿಗೆ ಒಂದು ಅಧಿಕಾರ ಸಿಕ್ಕಿದೆ. ಬಟ್ ಅವರು ಕೂಡ ಇವತ್ತು